ರಸ್ತೆ ಬದಿ ನಿಲ್ಲಿಸಿದಂತಹ ಸಾಲು ಸಾಲು ವಾಹನಗಳ ಗ್ಲಾಸ್ ಅನ್ನು ಒಡೆಯೋ ಕೆಲಸ ಆಗಿದೆ. ಗಾರ್ವೆಬಾವಿಪಾಳ್ಯ ರಸ್ತೆಯಲ್ಲಿ ಈ ಘಟನೆ ಆಗಿತ್ತು. ಆಟೋ ಕಾರು ಸೇರಿ 18 ವಾಹನಗಳನ್ನು ಜಖಂ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತದೆ. ನಿನ್ನೆಷ್ಟೇ ಇದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಸೊ ರೌಡಿ ಶೀಟರ್ ಮತ್ತು ಶಾಸಕರ ಆಪ್ತ ಸೋಮಶೇಖರ್ ವಿರುದ್ಧ ಈಗ ದೂರು ದಾಖಲಾಗ್ತಾ ಇದೆ. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸೋಮಶೇಖರ್ ವರ್ತನೆಯಿಂದ ಸ್ಥಳೀಯರು ಭೀತಿಗೆ ಒಳಗಾಗಿದ್ರು. ಈ ಹಿಂದೆ ಶಾಸಕರ ಮನೆಯ ಕಾಂಪೌಂಡ್ಗೆನೆ ಈ ಆರೋಪಿ ಬೆಂಕಿ ಹಚ್ಚಿದ್ನಂತೆ. ಅಂಥವನು ಶಾಸಕನ ಆಪ್ತ ಆಗತ್ತೆ? ಮತ್ತೆ ರೌಡಿ ಶೀಟರ್ಗೂ ಶಾಸಕರಿಗೂ ಏನಪ್ಪ ಸಂಬಂಧ ಅನ್ನೋದು ಪ್ರಶ್ನೆ. ಇಂಥವ್ರನ್ನ ಸುತ್ತಮುತ್ತ ಇಟ್ಕೊಂಡು ಏನನ್ನ ನೀವು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರ ಅನ್ನೋದು ಪ್ರಶ್ನೆ ಬರುತ್ತೆ. ಸೋಮಶೇಖರ್ ಸೇರಿ 4ವರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಅಲ್ಲಿ ಶಾಸಕರ ಜೊತೆಗೆ ಓಡಾಡಬೇಕಾದ್ರೆ ತೆಗೆದಿರುವಂತಹ ಫೋಟೋಗಳು. ಬೊಮ್ಮನಹಳ್ಳಿ ಶಾಸಕರು ಸತೀಶ್ ರೆಡ್ಡಿ ಅವರ ಜೊತೆಗೆ ಇವ್ರಿಗೇನು ಕೆಲಸ, ಈ ವ್ಯಕ್ತಿಗೇನು ಕೆಲಸ ಅನ್ನೋದು ಪ್ರಶ್ನೆ. ಅಕ್ಕಪಕ್ಕನೇ ಅಂಟಿಸ್ಕೊಂಡು ಓಡಾಡುವಂತಹ ಪ್ರಮೇಯ ಶಾಸಕರಿಗೆ ಏನಿತ್ತು ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಗೆ ಸಾರ್ವಜನಿಕರಿಗಾಗಿರುವಂತಹ ಹಾನಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಿಂತಿದ್ದು ಕ್ಯಾಬ್ ವಾಹನಗಳು. ಕ್ಯಾಬ್ ಓಡಿಸೋರ್ದು ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಆಟೋ, ಕ್ಯಾಬ್ ವಾಹನ ಎಲ್ಲವೂ ಕೂಡ ಜಖಂ ಆಗಿದೆ ಇವ್ರ ಪುಂಡಾಟಕ್ಕೆ. ಬ್ರೇಕ್ ಹಾಕೋ ಕೆಲಸ ಮಾಡಬೇಕಾಗಿದ್ದವ್ರು ಪಕ್ಕಕ್ಕೆ ಅಂಟಿಸ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಮೆರೆದಾಡಿಸ್ತಾರೆ. ಏನು ಹೇಳೋಣ?